ಸ್ನೇಹಿತರೆ, ಇವತ್ತು ಜಮಿನಿ ಜೊತೆ ಮತ್ತೊಂದು ಪ್ರಯೋಗ ಮಾಡೋಣ. ಏನಪ್ಪ ಅಂತಂದರೆ, ಜಮಿನಿನೇ ಕನ್ಫ್ಯೂಸ್ ಮಾಡೋ ಅಂಥ ಪ್ರಯತ್ನ ಮಾಡೋಣ. ಅದು ಹೇಗಪ್ಪ ಅಂತಂದರೆ, ನಾವಿಲ್ಲಿ 4 ಜನ ಸ್ನೇಹಿತರು ಕೂತಿದ್ದೀವಿ. 4 ಜನನು ಬ್ಯಾಕ್ ಟು ಬ್ಯಾಕ್ ಪ್ರಶ್ನೆ ಕೇಳ್ತಾನೆ ಇರ್ತೀವಿ. ನೋಡೋಣ ಕೊನೆಗೆ ಅದು ಯಾರ ಪ್ರಶ್ನೆಗೆ ಉತ್ತರ ಕೊಡುತ್ತೆ ಅಂತ. ಇದ್ರ ಮೇಲೆ ಒಂದು ಪ್ರಶ್ನೆಗಳ ಸುರಿಮಳೆನೇ ನಾವು ಗೈಯೋಣ ಇವತ್ತು. ಸೊ ಜಮಿನಿನ ಓಪನ್ ಮಾಡ್ತಾಯಿದ್ದೀವಿ. ಜಮಿನಿ, ಇವತ್ತಿನ ಗೋಲ್ಡ್ ರೇಟ್ ಎಷ್ಟು? ಜಮಿನಿ, ಬ್ಲಿಂಕೆಟ್ ಯಾರು ಸ್ಟಾರ್ಟ್ ಮಾಡಿದ್ದು? ಜಮಿನಿ, ಜಪ್ಟೋ ಯಾರು ಸ್ಟಾರ್ಟ್ ಮಾಡಿದ್ದು? ಜಮಿನಿ, ನಮ್ಮ ಲೊಕೇಶನ್ ಯಾವುದು? ಜಮಿನಿ, ನಾಳೆ ಮಳೆ ಬರುತ್ತಾ ಇಲ್ವಾ? ಜಮಿನಿ, ಈಗ ಟೈಮ್ ಎಷ್ಟು? ಜಮಿನಿ, ನಾಳೆ ಮ್ಯಾಚ್ ಯಾರು ಗೆಲ್ತಾರೆ? ಜಮಿನಿ, ನಾಳೆ ಇವತ್ತು ವೆದರ್ match ಕಂಡೀಷನ್ ಇತ್ತಾ? ಹೆಂಗಿರುತ್ತೆ? ಜಮಿನಿ, ನೀನು ಎಷ್ಟು ವಾಯ್ಸ್ ಸಪೋರ್ಟ್ ಮಾಡ್ತೀಯಾ? ಜಮಿನಿ, ರಾಜ್ಕುಮಾರ್ ಅವ್ರ ಅಪ್ಪ ಹೆಸರೇನು? ಜಮಿನಿ, ಯಾಕೆ ನೀನು ಯಾರಿಗೂ ಉತ್ತರ ಕೊಡ್ತಾ ಇಲ್ಲ? ಜಮಿನಿ, ಯಾಕೆ ಸೈಲೆಂಟ್ ಆಗಿದ್ಯಾ? ಮಾತಾಡು ಜಮಿನಿ. ನಮಸ್ಕಾರ. ನಾನು 20ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಸಂವಹನ ಮಾಡಬಲ್ಲೆ. ನಿಮಗೆ ಯಾವ ಭಾಷೆಗಳಲ್ಲಿ ಆಸಕ್ತಿ ಇದೆ? ಹಾಗೇನೆ ರಾಜ್ಕುಮಾರ್ ಅವರ ಅಪ್ಪನ ಹೆಸರು ಸಿಂಗನಲ್ಲೂರು ಪುಟ್ಟಸ್ವಾಮಿಯ. ನಿಮಗೆ ಅವರ ಬಗ್ಗೆ ಇನ್ನೇನಾದ್ರೂ ತಿಳಿದುಕೊಳ್ಬೇಕಾ? ಮತ್ತು ನೀವು ಉತ್ತರ ಕೊಡುವಾಗ ನಾನು ಕೇಳಿಸ್ಕೊಳ್ತಾ ಇದ್ದೇನೆ. ನಿಮಗೆ ಏನಾದ್ರೂ ಸಮಸ್ಯೆ ಇದೆಯೇ? ಜಮಿನಿ, ಬರೀ ಎರಡು ಪ್ರಶ್ನೆ ಉತ್ತರ ಕೊಟ್ಟಲ್ಲ, ಇನ್ನೂ ಸುಮಾರು ಪ್ರಶ್ನೆ ಕೇಳಿದ್ವಲ್ಲ, ಅದಕ್ಕೆಲ್ಲ ಉತ್ತರ ಕೊಡು. ನಾವು ಪ್ರಶ್ನೆ ಕೇಳಿದ್ವಲ್ಲ ಜಮಿನಿ, ಏನಾಯ್ತು? ಯಾಕೆ? ಜಮಿನಿ, ನಾನು ಪ್ರಶ್ನೆ ಕೇಳಿದ್ದೆ. ಕಮಾನ್ ಜಮಿನಿ. ಬರೀ ರಾಜ್ಕುಮಾರ್ ಮಾತ್ರ ಯಾಕೆ ಉತ್ತರ ಹೇಳ್ತೀಯ ನೀನು? ಬೇರೆದು ಹೇಳು. ಓ ಸರಿ, ನಿಮಗೆ ರಾಜ್ಕುಮಾರ್ ಅವರ ಬಗ್ಗೆ ಮಾತ್ರ ಉತ್ತರ ಬೇಕಾಗಿಲ್ಲ, ಬೇರೆ ಪ್ರಶ್ನೆಗಳಿಗೂ ಉತ್ತರ ಬೇಕು ಅಲ್ವಾ? ನಾನು ಅದನ್ನು ಗಮನದಲ್ಲಿಟ್ಟುಕೊಳ್ಳುತ್ತೇನೆ. ನಿಮಗೆ ಈಗ ಯಾವ ಪ್ರಶ್ನೆಗೆ ಉತ್ತರ ಬೇಕು? ನಾವು ಕೇಳಿದ ಎಲ್ಲ ಪ್ರಶ್ನೆಗೂ ಉತ್ತರ ಬೇಕು, ಕೊಡ್ತೀಯಾ? ನಾನು ಕೇಳಿರೋ ಎಲ್ಲಾ ಪ್ರಶ್ನೆಗೂ ಉತ್ತರ ಬೇಕು. ಬೇಗ ಜಮಿನಿ. ಖಂಡಿತವಾಗಿಯೂ ನಾನು ನಿಮ್ಮ ಓಕೆ ಸ್ನೇಹಿತರೆ, ಇದು ಜಮಿನಿಗೆ ನಾವು ಬ್ಯಾಕ್ ಟು ಬ್ಯಾಕು ಎಲ್ಲ ಪ್ರಶ್ನೆಗಳನ್ನ ಕೇಳಿದಾಗ ಯಾವುದೋ ಒಂದು 2 ಪ್ರಶ್ನೆ ಮಾತ್ರ ಕ್ಯಾಚ್ ಮಾಡಿ ಅದಕ್ಕೆ ಉತ್ತರ ಕೊಡ್ತು. ಎನಿವೆ, ಈ ಥರ ನೀವು ಕೂಡ ಯಾವಾಗಾದರೂ ಟ್ರೈ ಮಾಡಿ.